ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ದು ಗಾಡಿ ಯಾವ ಸೇರಿಗಿರುತ್ತಲ್ಲ ಗಾಡಿದಂತ 7ರಿಂದ 8 ಫೋಟೋ ಕರೆಕ್ಟಾಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡಬೇಕನ್ನಾಗಿತ್ತಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ. ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕಂತ ಅನಿಸಿದ್ರೆ, ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟಿನೇ ಒಂದು ನಂಬರ್ ಕೊಟ್ಟಿರ್ತೀವಿ, ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಒಂದು ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂತಂದರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರೇ, ಸೋಲ್ಡ್ ಔಟ್ ಅಂತ ಹಾಕಿರ್ತೀವಿ ವೀಕ್ಷಕರೇ. ಇನ್ನು ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರೇ, ಆದರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ, ತುಂಬ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ. ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ, ಬೆಲ್ ಐಕನ್ ಕೂಡ ಒತ್ತಿ. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಹಾಂ ಸರ್, ಹೇಳಿ. ಹೌದು ಮಾರುತಿ ಸುಜುಕಿ ZX ವೇರಿಯಂಟ ಇದು? ಹೌದು ಸರ್, ಮಾರುತಿ ಸುಜುಕಿ ಸ್ವಿಫ್ಟ್ ZX ಐ. ಓಕೆ, ಏನೈತ್ರಿ ಮಾಡಲು? ಸರ್, ಇದು 2012 ಸೆಕೆಂಡ್ ಓನರು. 2012 ಮಾಡಲ್ ಐತ್ರಿ, ತಾವು ಸೆಕೆಂಡ್ ಓನರಾ? ಹೌದು ಸರ್, ಹೌದು. ಓಕೆ, ರನ್ನಿಂಗ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರು? ಸರ್, ಅದು 76,000 ಆಗಿದೆ ಸರ್ ರನ್ನಿಂಗ್. 76,000 ಕಿಲೋಮೀಟ್ರ್ ಓಡಿರೋದು. ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಸರ್ ಜೆನ್ಯೂನ್ ಸರ್, ಶೋರೂಮಲ್ಲಿ ಮಾಡಿಸಿಲ್ಲ, ಕೆಲಸಗಳು ಹೊರಗಡೆ ಆಗೈತೆ. ಹೊರಗಡೆ ಕೂಡ ಮಾಡಿಸಿರ? ಹಾಂ. ಓಕೆ. ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೆಪ್ನಿ 5 ಟೈರ್ ಕೂಡ ಯಾವ ಥರ ಇಟ್ಟಿದ್ದೀರಾ ಕಂಡೀಷನು? ಟೈರ್ ಎಲ್ಲ 80% ಇದೆ ಸರ್, ಎಲ್ಲ ಟೈರ್ಗಳು 80% ಇದೆ. ಓಕೆ. ಟೈರ್ ಎಲ್ಲ ಚೆನ್ನಾಗಿದೆ ಸರ್. ಹೌದು. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಏನಪ್ಪಿಲ್ಲ ಅದು ಕೂಡ ಯಾವ ಥರ ಇಟ್ಟಿದ್ದೀರಾ ತಾವು? ಸರ್, ಇಂಜಿನ್ ಸೀಲ್ಡ್ ಇಂಜಿನ್ ಸರ್, ಅದು ಏನು ಕೆಲಸ ಆಗಿಲ್ಲ. ಹ್ಞೂ. ಸೀಲ್ಡ್ ಇಂಜಿನ್ ಗಾಡಿ ಅದು. ಓಕೆ. ಹಾಂ, ಗಾಡಿ ಚೆನ್ನಾಗಿದೆ. ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಗಾಡಿ ಮೇಲೆ ಕೇಸಸ್? ಇಲ್ಲ ಸರ್, ಆ ಥರ ಯಾವುದೋ ರೀಪೇಂಟ್ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಸರ್. ಅದು ಹ್ಞೂ. ಅಂದರೆ ಗಾಡಿ ಆಕ್ಸಿಡೆಂಟ್ ಗಾಡಿ ಅಲ್ಲ, ಒರಿಜಿನಲ್ ಗಾಡಿನೇ. ಸ್ಕ್ರಾಚಸ್ ಇತ್ತಲ್ಲ, ಸ್ಕ್ರಾಚಸ್ ಟಚ್ ಅಪ್ ಮಾಡಿಸಿದ್ದೀನಿ ಅಷ್ಟೇ. ಕ್ರ್ಯಾಸಸ್ ಇರೋ ಕಾರಣದಿಂದ ಟಚ್ ಅಪ್ ಎಲ್ಲ ಮಾಡಿಸಿದ್ದೀರಾ, ಆದರೆ ಹೌದು ಮೇಜರ್ ಸರ್. ಆಗಿ ಆಕ್ಸಿಡೆಂಟ್ ಏನೂ ಆಗಿಲ್ಲ ಗಾಡಿಗೆ? ಇಲ್ಲ ಸರ್, ಇಲ್ಲ, ಆ ಥರ ಇಲ್ಲ. ಓಕೆ ಸರ್. ಏನು ಬರುವಂಥದ್ದು ರೀ ತಮ್ಮ ಕೈಯಲ್ಲಿ ಮೈಲೇಜು? ಸರ್, ಅದು ಮೈಲೇಜು ಒಂದು 17-18 ಬರುತ್ತೆ ಸರ್. ZX ಅದು ಸ್ವಿಫ್ಟು. ಓಕೆ. ಒಂದು 17-18 ಬರುತ್ತೆ, ಪೆಟ್ರೋಲ್ ಗಾಡಿ. ಫ್ಯೂಲ್ ಬಂದುಬಿಟ್ಟು ಪೆಟ್ರೋಲ್ ವೇರಿಯಂಟ್ ಐತ್ರಿ? ಹೌದು ಸರ್, ಹೌದು. ಓಕೆ. ಸರ್, ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಫ್ಯೂಚರ್ಸು ಏನೇನು ಐತ್ರಿ? ಸರ್, ಅದು ZX ಆಗಿರೋದ್ರಿಂದ ಕಂಪ್ನಿದೇ ಬಂದಿರೋದು. 2 ಏರ್ ಬ್ಯಾಗ್ ಬರುತ್ತೆ ಸರ್ ಫ್ರಂಟು. ಹ್ಞೂ. ಆಮೇಲೆ ABS ಇದೆ, ಬ್ರೇಕ್ ABS ಇದೆ. ಓಕೆ. ಆಮೇಲೆ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ. ಹ್ಞೂ. ಸ್ಟೇರಿಂಗ್ ಕಂಟ್ರೋಲ್ ಇದೆ, 4 ಪವರ್ ವಿಂಡೋ ಇದೆ. ಹ್ಞೂ. AC ಪವರ್ ಸ್ಟೇರಿಂಗು. ಓಕೆ ಸರ್. ಸೆಂಟ್ರಲ್ ಹಾಕಿದೆ ಸರ್, 2 ರಿಮೋಟ್ ಇದೆ ಕಂಪ್ನಿದೆ. ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಇದೆಯಾ? ಹಾಂ, ರಿವರ್ಸ್ ಕ್ಯಾಮ್ರಾ, TV ರಿವರ್ಸ್ ಕ್ಯಾಮ್ರಾ ಇಲ್ಲ ಸರ್, ಕಂಪ್ನಿ ಫಿಟೆಡ್ ಇದೆ, ಅದು ಮ್ಯೂಸಿಕ್ ಸಿಸ್ಟಮೇ ಇದೆ. ಓಕೆ, ಹೌದ್ರಾ? ಹ್ಞೂ. ಓಕೆ. ಇದು ಅಷ್ಟು ಕೂಡ ಎಲ್ಲ ಚಲ್ತಿಯಲ್ಲಿ ಇರುವಂಥದ್ದು? ಹೌದು ಸರ್, ಎಲ್ಲ ರನ್ನಿಂಗ್ ಇರೋದು. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, FC ಇನ್ಶೂರೆನ್ಸ್ ಕೂಡ ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್, FC 2 ವರ್ಷ ಬರುತ್ತೆ ಸರ್. ಇನ್ಸೂರೆನ್ಸ್ ಒಂದು 2-3 ತಿಂಗಳಿದೆ ಇನ್ನು. ಇನ್ನು 2ರಿಂದ 3 ತಿಂಗಳ ತನಕ ಗಾಡಿ ತೊಗೊಂಡ್ರೆ ಇನ್ಶೂರೆನ್ಸ್ ರನ್ನಿಂಗಲ್ಲಿ ಸಿಗುವಂಥದ್ದು ರೀ? ಹೌದು ಸರ್, ಹೌದು. ಓಕೆ. ಇದು ಪ್ಯೂರ್ ಪೆಟ್ರೋಲ್ ವೇರಿಯಂಟ್ ಮಾತ್ರ ಅಲ್ಲ, ಅಂದರೆ CNG ಈ ಥರ ಏನು ಪೆಟ್ಟಿಸಿಲ್ಲ? ಇಲ್ಲ ಸರ್, ಪ್ಯೂರ್ ಪೆಟ್ರೋಲ್ ಗಾಡಿ ಅದು. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು? ಸರ್, ಅದು ನಾನು 3.5 ಹೇಳ್ತಿದ್ದೀನಿ ಸರ್. ಹ್ಞೂ. ಅದು ಯಾಕಂದ್ರೆ ZX ಅದು ಫುಲ್ ಟಾಪ್ ಎಂಡ್ ಅದು. ಓಕೆ. ಸರ್, ನೆಗೋಷಿಯಬಲ್ ಅಂದರೆ ಒಂದು ನಾನ್ ನೆಗೋಷಿಯಬಲ್ ಫೈನಲ್ ಒಂದು 3.35 ಕೊಡ್ತೀನಿ ನೋಡಿ ಸರ್. ಮಾಡಲ್ಲು 2012 ಐತ್ರಿ, ZX ವೇರಿಯಂಟ್ ಇದು. ಆಲ್ರೆಡಿ ತಾವು ಸೆಕೆಂಡ್ ಓನರ್ ಆಗಿದ್ದಾರೆ, ಗಾಡಿ ಯಾರು ತೊಗೊಂತಾರೆ ಅವರು ಥರ್ಡ್ ಓನರ್ ಆಗ್ತಾರೆ. ಹೌದು ಸರ್, ಹೌದು. ತಾವು 3,50,000 ಹೇಳಕತ್ತೀರಿ, ನಮ್ಮ ಕಡೆಯಿಂದ ಬಂದವರಿಗೆ ಒಂದು 15,000 ರೂಪಾಯಿ ನೆಗೆಶ್ವಲ್ ಮಾಡಿದ್ರು ಕೂಡ 3,35,000ಕ್ಕೆ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹೌದು ಸರ್, ಹೌದು. ಹೌದು. ಇದು ಫೈನಲ್ ರೇಟ್ ಆಗುತ್ತಾ ಸರ್, ಇನ್ನು ಹತ್ತಿರ ಬಂದರೆ ಆನ್ ಟೇಬಲ್ಲು? ಇಲ್ಲ ಸರ್, ಅದು ಫೈನಲ್ಲೇ ಸರ್. ಯಾಕಪ್ಪ ಅಂದರೆ ಅದು ಮಾರ್ಕೆಟ್ ರೇಟಲ್ಲಿ 360, 370 ಕೊಡ್ತಿದ್ದಾರೆ. ಹ್ಞೂ. ನಾನು ಯಾಕಂದರೆ ಇನ್ನೂ ಸ್ವಲ್ಪ ಬೇಗನೆ ಕೊಡ್ತಾ ಇದ್ದೀನಿ, ಗಾಡಿ ಹೋಗ್ಲಿ ಅಂದ್ಬಿಟ್ಟು ಅಷ್ಟೇ. ಒಂದು 3.35 ಕೊಡ್ತೀನಿ ಸರ್. ಓಕೆ. ಇದು ಗಾಡಿ ಇರೋಂಥ ಲೊಕೇಶನ್ ರೀ ಸರ್? ಸರ್, ಇದು ದಾವಣಗೆರೆಗಿದೆ ಸರ್, ದಾವಣಗೆರೆ ಸಿಟಿ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ ಸರ್, ಇದೇ ನಂಬರ್. ಅಪ್ಡೇಟ್ ಮಾಡಿರ್ತೀವಿ ನೋಡಿರಿ, ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.